ಹಾಯ್ ಹಲೋ ವೆಲ್ಕಮ್ ಟು ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 7, 2024 ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ನಮ್ಮ ಹಳ್ಳಿಯಲ್ಲಿ ನಾವು ಹೇಗೆ ಆಚರಿಸ್ತಿದ್ದೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪ್ರಸಾದ ಮತ್ತು ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲರೂ ಗದ್ದೆ ಕಡೆಗೆ ಹೊರಟೆವು. ಪ್ರತಿ ವರ್ಷ ನಮ್ಮ ಗದ್ದೆಯಲ್ಲಿರೋ ಹುತ್ತಕ್ಕೆ ನಾವು ಎಲ್ಲರೂ ಪೂಜೆ ಮಾಡ್ತೇವೆ. ಅದೇ ಥರ ಈ ವರ್ಷವೂ ಎಲ್ಲರೂ ನಾವು ಗದ್ದೆಗೆ ಬಂದಿದ್ದೀವಿ. ನಮ್ಮ ಗದ್ದೆ ಸ್ವಲ್ಪ ಹತ್ರ ಇರೋದ್ರಿಂದ ಎಲ್ಲರೂ ನಡೆದುಕೊಂಡೇ ಹೊರಟೆವು. ಆದಿ ಮಧ್ಯದಲ್ಲಿ ನಮ್ಮ ಮನೆ ಮಕ್ಕಳು ಎಲ್ಲರೂ ಆಟ ಆಡಿಕೊಂಡು ಖುಷಿಯಿಂದ ಬಂದರು. ಕೊನೆಗೆ ಎಲ್ಲರೂ ಗದ್ದೆಯನ್ನು ತಲುಪಿದ್ವಿ. ಮೊದಲಿಗೆ ನಮ್ಮ ಫ್ಯಾಮಿಲಿ ಹುತ್ತಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ. ನಾವು ಹೋಗೋದಕ್ಕೂ ಮೊದಲೇ ನಮ್ಮ ಗದ್ದೆಯಲ್ಲಿರೋ ಹುತ್ತಕ್ಕೆ ಯಾರೋ ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ರು. ಮತ್ತು ನಾವು ಕೂಡ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ, ಇದನ್ನು ಚಂಪಾಷಷ್ಠಿ ಕೂಡ ಎಂದು ಕರೆಯುತ್ತಾರೆ. ಚಂಪಾಷಷ್ಠಿ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಪಿಗೆ ಹೂಗಳು ಇಷ್ಟ ಇರುವುದರಿಂದ ಆ ಸಂಪಿಗೆ ಹೂಗಳನ್ನು ಚಂಪಾ ಹೂಗಳೆಂದು ಕರೆಯುತ್ತಾರೆ. ಈ ಹಬ್ಬವನ್ನು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ. ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ, ಬೆಂಗಳೂರಿನ ಘಾಟಿ ಸುಬ್ರಹ್ಮಣ್ಯ, ತಮಿಳುನಾಡಿನ ಪಳನಿಯಲ್ಲಿ ರಥೋತ್ಸವವನ್ನು ನಡೆಸ್ತಾರೆ. ಶಿವ ಪಾರ್ವತಿ ಮಗನಾದ ಸುಬ್ರಹ್ಮಣ್ಯ ಗಣೇಶನ ಸಹೋದರನಾಗಿರುತ್ತಾರೆ. ಮಯೂರ ವಾಹನವಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾನುದೇವತೆಗಳ ಮೇರೆಗೆ ತಾರಕಾಸುರನನ್ನು ಸಂಹರಿಸಿ ಲೋಕೋದ್ಧಾರ ಮಾಡುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ 6 ಮುಖ ಇರುವುದರಿಂದ ಷಣ್ಮುಖ ಎಂದು ಕರೆಯುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿಯ ದಿನದಂದು ಜನಿಸಿದ್ದಾರೆ. ಹಾಗೆಯೇ ದೇವಾನುದೇವತೆಗಳ ಸೇನಾಧಿಪತಿಯಾಗಿದ್ದ ಸುಬ್ರಹ್ಮಣ್ಯ ಸ್ವಾಮಿ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಷಷ್ಠಿ ದಿನದಂದು ತಾರಕಾಸುರನನ್ನು ಸಂಹರಿಸಿದ್ದರಿಂದ ಈ ದಿನ ತುಂಬ ಮಹತ್ವ ಪಡೆದಿದೆ. ಮತ್ತೆ ನಮ್ಮ ಫ್ಯಾಮಿಲಿ ಅರಿಶಿಣ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ಹುತ್ತಕ್ಕೆ ಪೂಜೆ ಮಾಡಿ ನಮಸ್ಕರಿಸಿ ಹಾಲು ತುಪ್ಪವನ್ನು ಹುತ್ತಕ್ಕೆ ಹಾಕಿ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿದೆವು. ಪ್ರತಿ ವರ್ಷದ ಥರ ನಾನು ಕೂಡ ಇವತ್ತು ಉಪವಾಸ ಇದ್ದೆ. ಮನೆಯಿಂದ ತಂದಿದ್ದ ನೈವೇದ್ಯವನ್ನು ಎಲ್ಲರೂ ತಿಂದು ಉಪವಾಸನ ಕಂಪ್ಲೀಟ್ ಮಾಡಿದ್ವಿ. ಹಿಂದಿನ ವರ್ಷ ಸರಿಯಾಗಿ ಮಳೆ ಇಲ್ಲದ ಕಾರಣ ಬೆಳೆ ಆಗಿರಲಿಲ್ಲ. ಆದರೆ ಈ ವರ್ಷ ತುಂಬ ಚೆನ್ನಾಗಿ ಬೆಳೆ ಬಂದಿದ್ದ ಕಾರಣದಿಂದ ಸ್ವಲ್ಪ ಅಲ್ಲೇ ಹೊತ್ತು ಕುಳಿತುಕೊಂಡು ಹಸಿರಿನ ಸೊಬಗನ್ನು ಕಣ್ತುಂಬಿಕೊಂಡೆವು. ನಾನು ವರ್ಷದಲ್ಲಿ 1 ಬಾರಿ ಗದ್ದೆಗೆ ಬರುವುದರಿಂದ ಭತ್ತದ ಪೈರು ನೋಡಿ ತುಂಬ ಖುಷಿಯಾಯಿತು. ಕೊನೆಗೆ ಎಲ್ಲರೂ ವೆಹಿಕಲಲ್ಲಿ ಮನೆಗೆ ಹೊರಟೆವು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.